ಧರ್ಮಸ್ಥಳದ ವಿಚಾರದಲ್ಲಿ ಬಹುಸಂಖ್ಯಾತ ಸಮುದಾಯದ ಭಾವನೆಗಳನ್ನು ಹತ್ತಿಕ್ಕುವ ಕೆಲಸ ಮಾಡಲಾಗುತ್ತಿದೆ. ಇದು ಸರಿಯಲ್ಲ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ ಹಾಗೂ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿಂದು ಹೇಳಿದ್ದಾರೆ. ದೇಶದ ಅಸ್ಮಿತೆ, ನಂಬಿಕೆಯನ್ನು ಹರಣ ಮಾಡುವ ಪ್ರಯತ್ನ ನಡೆಸಲಾಗಿದೆ. ಧರ್ಮಸ್ಥಳದಲ್ಲಿ ಅನಾಮಿಕ ತೋರಿಸಿದ 13 ಸ್ಥಳಗಳಲ್ಲಿ ಉತ್ಖನನ ಮಾಡಲಾಗಿದೆ. ಅಲ್ಲಿ ಏನೂ ದೊರೆತಿಲ್ಲ. ರಾಜ್ಯ ಸರ್ಕಾರ ತರಾತುರಿಯಲ್ಲಿ ವಿಶೇಷ ತನಿಖಾ ತಂಡ ರಚನೆ ಮಾಡಿ ಬಹುಸಂಖ್ಯಾತರ ಭಾವನೆಗಳನ್ನು ಹತ್ತಿಕ್ಕುವ ಕೆಲಸ ಮಾಡಲಾಗುತ್ತಿದೆ. ಜನರು ರಾಜ್ಯ ಸರ್ಕಾರದ ವಿರುದ್ಧ ಅತೃಪ್ತಿ, ಅಸಮಾಧಾನ ವ್ಯಕ್ತಪಡಿಸಿದ ಬಳಿಕ ಷಡ್ಯಂತ್ರ ರೂಪಿಸಲಾಗುತ್ತಿದೆ ಎನ್ನುವ ಹೇಳಿಕೆ ಸರಿಯಲ್ಲ ಎಂದರು. ದೂರುದಾರನ ಹಿನ್ನೆಲೆ ಏನು, ಇದುವರೆಗೂ ಯಾಕೆ ಆತನನ್ನು ಬಂಧಿಸಿಲ್ಲ, ಜೊತೆಗೆ ಎಫ್ಐಆರ್ ಕೂಡ ದಾಖಲು ಮಾಡಿಲ್ಲ ಎಂದು ಪ್ರಶ್ನಿಸಿದ ಅವರು, ಹಿಂದೂ ಭಾವನೆಗಳನ್ನು ಹತ್ತಿಕ್ಕಲು ರಾಜ್ಯ ಸರ್ಕಾರದಲ್ಲಿರುವ ಕೆಲವರು ಕೆಲಸ ಮಾಡುತ್ತಿದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲಿ ಷಡ್ಯಂತ್ರ ನಡೆದಿದೆ. ರಾಜ್ಯ ಸರ್ಕಾರ ಈ ಸಂಬಂಧ ಮಧ್ಯಂತರ ವರದಿ ತರಿಸಿಕೊಳ್ಳಬೇಕು, ದೂರುದಾರರನ್ನು ಬಂಧಿಸಬೇಕು ಎಂದು ಆಗ್ರಹಿಸಿದರು. ನಾನು ಸ್ಟೇಟ್ ಗೌರ್ಮೆಂಟ್ ಕೇಳಲಿಕ್ಕೆ ಬಯಸ್ತೀನಿ. ಪೊಲೀಸರು ಕೈ ಕಟ್ಟಿದವ್ರು ಯಾರ ಅವ್ರ ಮೇಲೆ ಎಫ್ಐಆರ್ ಮಾಡಲಾರ್ದಂಗೆ, ಸರ್ಕಾರದಲ್ಲಿ ಕೂತವ್ರು ಯಾರೋ ಅವ್ರ ಮೇಲೆ ಎಫ್ಐಆರ್ ಆಗ್ಲಾರ್ದಂಗೆ ನೋಡ್ಯಾರ. ಯಾಕಂದ್ರೆ ಈಗ ಕಾನ್ಸ್ಪಿರೇಟರ್ ಅವ ಮೀಡಿಯಾ ಬೈಟ್ ಕೊಡ್ತಾನ್ರಿ ಮಾಸ್ಕ್ ಇಟ್ಕೊಂಡು. ಅಂದ್ರೆ ದೇಶದ ಬಹುಸಂಖ್ಯಾತರ ಭಾವನೆಗಳಿಗೆ, ಹಿಂದೂಗಳ ಭಾವನೆಗಳಿಗೆ ಏನೊಂದು ಬೇರೆ ಬೇರೆ ಮಟ್ಟದಲ್ಲಿ ನಮ್ಮ ಭಾವನೆಗಳನ್ನ ಹತ್ತಿಕ್ಕಿ, ನಮ್ಮ ಭಾವನೆಗಳನ್ನ ಘಾಸಿಗೊಳಿಸಿ ಮೆರಿಬೇಕನ್ನುವಂತಹ ಶಕ್ತಿಗಳಿಗೆ ಭಾರತದಲ್ಲಿ ಹಿಂದೂ ಒಂದೇನು ವ್ಯವಸ್ಥೆ ಇದೆ, ಅದರ ಆ ನಂಬಿಕೆಗಳನ್ನ ಕಮ್ಮಿ ಮಾಡಲಿಕ್ಕೆ ಇದೊಂದು ಷಡ್ಯಂತ್ರ ಇದೆ. ಆ ಷಡ್ಯಂತ್ರದ ಭಾಗವಾಗಿ ಸರ್ಕಾರದಲ್ಲಿರೋರು ಕೆಲವರು ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲ. ಹಣಕಾಸಿನ ಸ್ಥಿತಿಗತಿಗಳನ್ನು ನೋಡಿಕೊಂಡು ಯೋಜನೆಗಳನ್ನು ಪ್ರಕಟಿಸಬೇಕು. ಈ ಸಂಬಂಧ ರಾಜ್ಯ ಸರ್ಕಾರದ ಹಲವು ಸಚಿವರೇ ಅನೇಕ ಕಡೆ ಪ್ರಸ್ತಾಪ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಸ್ಥಿತಿಯ ಬಗ್ಗೆ ಟೀಕೆ ಮಾಡಿದ್ದೇವೆ ಎಂದು ಹೇಳಿದರು. ಸಹಕಾರ ಸಚಿವರಾಗಿದ್ದ KN ರಾಜಣ್ಣ ಅವರ ರಾಜೀನಾಮೆಯಿಂದ ರಾಜ್ಯ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತದೆ ಎನ್ನುವುದಕ್ಕಿಂತ ಕಾಂಗ್ರೆಸ್ ಪಕ್ಷದ ದ್ವಂದ್ವ ನಿಲುವು ಬಯಲಾಗಿದೆ ಎಂದು ತಿಳಿಸಿದರು. ರಾಯರೆಡ್ಡಿ ಅವರು ಏನ್ ಹೇಳ್ಯಾರ? ಮೊದಲೇನು ಹೇಳಿದ್ರು ಭ್ರಷ್ಟಾಚಾರ ಜಾಸ್ತಿ ಅಂದ್ರು, ಆಮೇಲಿಂದ ಏನ್ ಹೇಳಿದ್ರು ಅಭಿವೃದ್ಧಿ ದುಡ್ಡಿಲ್ಲ, ಆಮೇಲೆ ಯಾರೋ ರೋಡ್ ಕೇಳಿದ್ರೆ ಹಂಗಾರೆ ಗ್ಯಾರಂಟಿ ಬಿಡ್ರಿ ಅಂತ. ಈ ಸ್ಥಿತಿಯ ಬಗ್ಗೆ ನಾವು ಟೀಕೆ ಮಾಡಿದ್ದೀವಿ. ಇನ್ನು ಹಲವಾರು ಇದಾವೆ, ಎಲ್ಲರ ಹೆಸರು ನಾನು ಹಿಂದೂ ಹೇಳಿದ್ದೀನಿ, ಮತ್ತೆ ಹೇಳಕ್ ಹೋಗಲ್ಲ. ರಾಜಣ್ಣ ಅವ್ರ ರಾಜೀನಾಮೆ ಬಗ್ಗೆ ರಾಜ್ಯದಲ್ಲಿ ಏನು ಬದಲಾವಣೆ ಆಗತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಾರ್ಟಿಯ ಡಬಲ್ ಸ್ಟ್ಯಾಂಡರ್ಡ್ ಇದರಿಂದ ಗೊತ್ತಾಗುತ್ತೆ.